ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಈ ವಾಯ್ಸ್ನ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಅನ್ಕೊಂಡ್ರಾ? ಹೌದು, ಇದು ಅದೇ ವಾಯ್ಸ್. ಕೆಲಸದ ಒತ್ತಡದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಯಾಕಂದರೆ ಯೂಟ್ಯೂಬ್ಗೆ ತುಂಬ ಸಮಯ ಕೊಡಬೇಕು ನೋಡಿ ವಿಡಿಯೋ ಮಾಡೋಕ್ಕೆ. ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈ ಹಿಂದೆ ನನ್ನ ಯಾವ ರೀತಿ ಸಪೋರ್ಟ್ ಮಾಡಿಕೊಂಡು ಬೆಳೆಸಿದ್ರಾ, ಇವಾಗಲೂ ಅದೇ ರೀತಿ ಬೆಳೆಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಬಿಗ್ ಬಾಸ್, ಎಲ್ಲರ ಬಾಯಲ್ಲಿ ಕೇಳ್ತಿರೋ ಹೆಸರು ಬಿಗ್ ಬಾಸ್ ಸೀಸನ್ 12. ತೆಲುಗು, ಕನ್ನಡ ಎಲ್ಲ ಭಾಷೆಗಳಲ್ಲಿ ಬಿಗ್ ಬಾಸ್ ಸೀಸನ್ ಶುರುವಾಗೋದಕ್ಕೆ ಕ್ಷಣಗಣನೆ ನಡೀತಾ ಇದೆ. ಕನ್ನಡದಲ್ಲಿ ತುಂಬ ಹಿಟ್ ಆದಂಥ ಸೀಸನ್ಗಳು ಅಂದರೆ ಸೀಸನ್ 10 ಹಾಗೂ ಸೀಸನ್ 11. ಮಾನವೀಯತೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ನೋಡೋದಾದರೆ ಸೀಸನ್ 11ರಲ್ಲಿ ಅದು ತುಂಬಾ ಕಡಿಮೆ ಇತ್ತು, ಆದರೆ TRPಗೇನೂ ಕಡಿಮೆ ಇರಲಿಲ್ಲ. ಕಳೆದ ಬಾರಿ ಈ TRPಯನ್ನು ನೋಡಿದಾಗ ಬಿಗ್ ಬಾಸ್ ಮಾನವೀಯತೆಯನ್ನು ಮರೆತ್ರ ಅಥವಾ ಜನಗಳು ಮಾನವೀಯತೆಯನ್ನು ಮರೆತ್ರ ಅನ್ನೋದು ಯಕ್ಷ ಪ್ರಶ್ನೆಯಾಗಿಯೇ ಉಳಿತು. ಕಳೆದ ಬಾರಿಯ ಸೀಸನ್ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಮುಂದಿನ ಸೀಸನ್ಗಳನ್ನು ನಾನು ಮಾಡೋದಿಲ್ಲ ಅಂತಾನೂ ಹೇಳಿದರು. ಹಾಗಾಗಿ ಮುಂದಿನ ಸೀಸನನ್ನು ಯಾರು ನಡೆಸಿಕೊಡ್ತಾರೆ, ಯಾವಾಗ ಸೀಸನ್ ಶುರುವಾಗುತ್ತೆ, ಯಾರ್ಯಾರೆಲ್ಲ ಬರಬಹುದು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಜನಗಳ ತಲೆಯಲ್ಲಿ ಓಡಾಡೋಕ್ಕೆ ಶುರುವಾಗಿತ್ತು. ಆದರೆ ಇದೀಗ ಬಿಗ್ ಬಾಸ್ ತಂಡವೇ ಅದೆಲ್ಲದಕ್ಕೂ ಉತ್ತರವನ್ನು ನೀಡಿದೆ. ಬಿಗ್ ಬಾಸ್ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುತ್ತಾರೆ ಅನ್ನೋದನ್ನು ಈಗಾಗಲೇ ಬಿಚ್ಚಿಟ್ಟಿದೆ. ಇದೇ ಸೆಪ್ಟೆಂಬರ್ ಕೊನೆಯ ಶನಿವಾರ ಹಾಗೂ ರವಿವಾರ ಶುರುವಾಗಲಿರುವ ಬಿಗ್ ಬಾಸ್ 12ರ ಸೀಸನ್ ಏನೋ ಹೊಸದಾಗಿ ದೊಡ್ಡದಾಗಿಯೇ ಶುರುವಾಗಲಿದೆ. ಇನ್ನು ಈ ಬಾರಿ ದೊಡ್ಡ ಮನೆಗೆ ಯಾರ್ಯಾರು ಬರಬಹುದು, ಯಾರ್ಯಾರು ಬರಬೇಕು ಅನ್ನುವಂತಹ ಕುತೂಹಲ ಜನರಲ್ಲಂತೂ ಸಾಕಷ್ಟು ಇದೆ. ಅದರಲ್ಲಂತೂ ಸಾಕಷ್ಟು ಸೀಸನ್ಗಳಿಂದ ಒಬ್ಬರ ಹೆಸರನ್ನಂತೂ ನಾವು ಕೇಳ್ತಾನೆ ಇರ್ತೇವೆ. ಅದು ಬೇರಾರೂ ಅಲ್ಲ, ಡಾಕ್ಟರ್ ಬ್ರೋ ಗಗನ್ ಅವರು ತುಂಬ ಬಡ ಕುಟುಂಬದಿಂದ ಬಂದವರು. ಇವರನ್ನ ವೀಕೆಂಡ್ ವಿತ್ ರಮೇಶ್ ಶೋಗೆ ತರಬೇಕು ಅಂತ ಜನಗಳು ಆಸೆ ಪಟ್ಟಿದ್ರೆ ರಾಘವೇಂದ್ರ ಹುಣಸೂರ್ ಅವರು ಈ ವಿಚಾರದಲ್ಲಿ ದೊಡ್ಡ ವಿವಾದವನ್ನೇ ತನ್ನ ಮೈ ಮೇಲೆ ಎಳ್ಕೊಂಡಿದ್ರು. ಆದರೆ ಆವಾಗಲೇ ಬರದೇ ಇದ್ದಿದ್ದ ಡಾಕ್ಟರ್ ಬ್ರೋ ಇವಾಗ ಬರೋದಂತೂ ತುಂಬಾನೇ ಡೌಟು. ಇನ್ನು ಎರಡನೆಯವರದಾಗಿ ಭವ್ಯ ಗೌಡ ಅವರ ಅಕ್ಕ ದಿವ್ಯಾ ಗೌಡ. ಕಳೆದ ಬಾರಿ ಮನೆ ಬಂದು ಬರೋ ಟೈಮಲ್ಲಿ ಭವ್ಯ ಗೌಡ ಅವರ ಪರವಾಗಿ ದಿವ್ಯಾ ಗೌಡ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ರು. ದಿವ್ಯಾ ಗೌಡ ಅವರನ್ನು ಮನೆಯಲ್ಲಿ ನೋಡಿದ್ದೇ ತಕ್ಷಣ ಜನಗಳು ಭವ್ಯ ಗೌಡ ಅವರನ್ನು ಮನೆಗೆ ಕಳಿಸಿ ದಿವ್ಯಾ ಗೌಡ ಅವರನ್ನು ಮನೆಯಲ್ಲೇ ಉಳಿಸ್ಕೊಳ್ಳಿ ಅಂತಾನೂ ಹೇಳಿದರು. ಇದೀಗ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ನ ವಿಚಾರವಾಗಿ ಕಲರ್ಸ್ ಕನ್ನಡದ ಜೊತೆಗೆ ಕಿರಿಕನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ರೂ ಕೂಡ ಕರ್ಣ ಸೀರಿಯಲ್ ಮಾತ್ರ 11 TVRನ್ನು ಪಡ್ಕೊಂಡು ಮುನ್ನುಗ್ತಾನೇ ಇದೆ. ಇನ್ನು ಭವ್ಯ ಜಿದ್ದಿಗೆ ಕಲರ್ಸ್ ಕನ್ನಡ ತಂಡ ದಿವ್ಯಾ ಗೌಡ ಅವರನ್ನು ಬಿಗ್ ಬಾಸ್ಗೆ ಕರೆಸಬಹುದು. ಜಿ ಕನ್ನಡದಲ್ಲಿ ಪಂಚ್ ಲೈನ್ಗಳನ್ನು ಹೇಳ್ಕೊಂಡು ಕಾಮಿಡಿ ಮಾಡ್ತಿದ್ದಂತಹ ಗಿಲ್ಲಿ ನಟರಾಜ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ಗೆ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಇವರು ಈಗಾಗಲೇ ಕ್ವಾಟ್ಲೆ ಕಿಚನ್ನಲ್ಲಿ ತುಂಬಾ ಮಿಂಚ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ ಆರಂಭಕ್ಕಾಗಿಯೇ ಮುಗಿತಾ ಇರುವ ರಾಮಾಚಾರಿ ಸೀರಿಯಲ್ನಿಂದ ಮೌನ ಅವರು, ಹಾಗೆಯೇ ಬಿಗ್ ಬಾಸ್ ತೆಲುಗು ಸೀಸನ್ 8ರಲ್ಲಿ ಹಾಗೂ ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಮಿಂಚಿದ್ದ ಪ್ರೇರಣಾ ಅವರು ಈಗ ಕ್ವಾಟ್ಲೆ ಕಿಚನ್ನಲ್ಲಿ ಕೂಡ ಜನಮನವನ್ನು ಗೆದ್ದಿದ್ದಾರೆ. ಹಾಗಾಗಿ ಇವರು ಬಂದರೂ ಆಶ್ಚರ್ಯ ಏನಿಲ್ಲ. ಜಿ ಕನ್ನಡದ ಟಾಪ್ ರೇಟೆಡ್ ಸೀರಿಯಲ್ ಆಗಿದ್ದಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ನ ದಿಶಾ ಮಂದಣ್ಣ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿರುವ ವಿಚಾರ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ದಿಶಾ ಅವರು ಈ ಆಫರ್ನ ಒಪ್ಕೊಳ್ಬಹುದು. ಯಾಕಂದರೆ ಬಿಗ್ ಬಾಸ್ಗೆ ಬಂದ ನಂತರ ಇವರ ಕೆರಿಯರ್ಗೆ ಒಂದು ರೀತಿ ಬೂಸ್ಟ್ ಸಿಕ್ಕಂತಾಗುತ್ತೆ. ಮಜಾ ಭಾರತದಲ್ಲಿ ಹೆಣ್ಣಿನ ಪಾತ್ರವನ್ನು ಮಾಡಿಕೊಂಡು ಫೇಮಸ್ ಆಗಿದ್ದಂತಹ ರಾಘವೇಂದ್ರ ಇತ್ತೀಚೆಗೆ ಮದುವೆ ಆಗ್ತಿದ್ದಾರೆ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇದೆ. ಕಲರ್ಸ್ ಕನ್ನಡ ತನ್ನ ಮನೆ ಮಗಳನ್ನ ಯಾವತ್ತೂ ಕೈಬಿಟ್ಟಿಲ್ಲ. ಹಾಗಾಗಿ ರಾಘವೇಂದ್ರ ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು. ಇನ್ನು ಕಲರ್ಸ್ ಕನ್ನಡದ ಆಪೋನೆಂಟ್ ಚಾನೆಲ್ ಆಗಿರುವಂತಹ ಜಿ ಕನ್ನಡದಿಂದ ಒಂದಿಬ್ರು, ಸೋಷಿಯಲ್ ಮೀಡಿಯಾದಿಂದ ಒಂದಿಬ್ರು, ಹಾಗೆಯೇ ಕಿಚ್ಚ ಸುದೀಪ್ ಅವರ ಆಪ್ತರಲ್ಲಿ ಒಂದಿಬ್ರು ಬರಬಹುದು.